ಬಾಂಡ್ಸ್ ನ ಯೂಶಲಿ ಸೇಫ್ ಮತ್ತೆ ಪ್ರಿಡಿಕ್ಟಬಲ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನೀವು ಒಂದು ಕಂಪನಿಗೆ ಅಥವಾ ಗವರ್ಮೆಂಟ್ಗೆ ಹಣನ ಲೆಂಡ್ ಮಾಡ್ತೀರಾ. ಅದಕ್ಕೆ ರಿಟರ್ನ್ ಆಗಿ ನಿಮ್ಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಪೇಮೆಂಟ್ ಸಿಗುತ್ತೆ. ಅದನ್ನ ನಾವು ಕೂಪಾನ್ ಅಂತ ಕರಿತೀವಿ. ಮತ್ತೆ ಮೆಚುರಿಟಿ ಟೈಮ್ ನಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಫೇಸ್ ವ್ಯಾಲ್ಯೂ ನಿಮ್ಗೆ ವಾಪಸ್ ಸಿಗುತ್ತೆ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಬಾಂಡ್ ಅಂದ್ರೆ ಲೆಂಡಿಂಗ್ ಸರ್ಟಿಫಿಕೇಟ್ ತರ. ಈ ಸರ್ಟಿಫಿಕೇಟ್ ಅಲ್ಲಿ ಕೂಪಾನ್ ರೇಟ್, ಇಂಟ್ರೆಸ್ಟ್ ಪೇಮೆಂಟ್ ಡೇಟ್ಸ್, ಮೆಚುರಿಟಿ ಡೇಟ್ ಮತ್ತೆ ಫೇಸ್ ವ್ಯಾಲ್ಯೂ ಎಲ್ಲ ಅಡ್ವಾನ್ಸ್ ಅಲ್ಲೇ ಡಿಫೈನ್ ಆಗಿರುತ್ತೆ. ಬೈ ದ ವೇ, ಬಾಂಡ್ಸ್ ನ ಬೇಸಿಕ್ಸ್ ಕೂಪಾನ್, YTM, ಮೆಚುರಿಟಿ, ರೇಟಿಂಗ್ ಅಂಡ್ ರಿಸ್ಕ್ ಇದನ್ನೆಲ್ಲ ಒಂದು ಪ್ರೀವಿಯಸ್ ವಿಡಿಯೋ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀವಿ. ಈ ವಿಡಿಯೋ ಅದರ ನೆಕ್ಸ್ಟ್ ಸ್ಟೆಪ್. ಸೊ ನ್ಯಾಚುರಲ್ ಆಗಿ ಬಾಂಡ್ಸ್ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಅಂತಾನೆ ಅನ್ಸುತ್ತೆ. ಬಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಕಾಂಟ್ರಡಿಕ್ಷನ್ ಬರುತ್ತೆ. ಒಂದು ಬಾಂಡ್ ನ ಕೂಪಾನ್ ಪೇಮೆಂಟ್, ಮೆಚುರಿಟಿ ಡೇಟ್ ಅಂಡ್ ಫೇಸ್ ವ್ಯಾಲ್ಯೂ ಎಲ್ಲ ಕೂಡ ಡಿಫೈನ್ಡ್ ಇದ್ರೆ ಮತ್ತೆ ಬಾಂಡ್ ನ ಮಾರ್ಕೆಟ್ ಪ್ರೈಸ್ ಯಾಕೆ ಫಿಕ್ಸ್ಡ್ ಇರಲ್ಲ? ಫಾರ್ ಎಕ್ಸಾಂಪಲ್, 1000 rupees ಫೇಸ್ ವ್ಯಾಲ್ಯೂ ಇರೋ ಒಂದು ಬಾಂಡ್ ಮಾರ್ಕೆಟ್ ಅಲ್ಲಿ ಸಮ್ಟೈಮ್ಸ್ 980 rupeesಗೆ ಟ್ರೇಡ್ ಆಗುತ್ತೆ, ಕೆಲವೊಮ್ಮೆ 950 ಟ್ರೇಡ್ ಆಗುತ್ತೆ, ಇನ್ನ ಕೆಲವೊಮ್ಮೆ 1020 rupeesಗೂ ಕೂಡ ಟ್ರೇಡ್ ಆಗ್ಬೋದು. ಅಂಡ್ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟರ್ ಕ್ವೆಶ್ಚನ್ ಬರುತ್ತೆ. 1000 rupees ಫೇಸ್ ವ್ಯಾಲ್ಯೂ ಇರೋ ಬಾಂಡ್ 950 rupeesಗೆ ಅವೈಲಬಲ್ ಇದ್ರೆ ಅದು ಅಪಾರ್ಚುನಿಟಿನ ಅಥವಾ ಮಾರ್ಕೆಟ್ ಯಾವ್ದು ರಿಸ್ಕ್ ನ ಸಿಗ್ನಲ್ ಮಾಡ್ತಿದ್ಯಾ ಅಂತ. ಈ ವಿಡಿಯೋದಲ್ಲಿ ನಾವು ಬಾಂಡ್ ಪ್ರೈಸಸ್ ಯಾಕೆ ಮೂವ್ ಆಗುತ್ತೆ, ಬಾಂಡ್ ಇಂದ ಬರೋ ಇನ್ಕಮ್ಗೆ ಟ್ಯಾಕ್ಸ್ ಹೇಗೆ ಅಪ್ಲೈ ಆಗುತ್ತೆ, ಬಾಂಡ್ಸ್ ಅಲ್ಲಿ ಡಿಫಾಲ್ಟ್ ರಿಸ್ಕ್ ಅಂದ್ರೆ ಏನು, ಅಂಡ್ ಡೈರೆಕ್ಟ್ ಬಾಂಡ್ಸ್ ಬೆಟರ್ ಆಪ್ಷನಾ ಅಥವಾ ಬಾಂಡ್ ಮ್ಯೂಚುವಲ್ ಫಂಡ್ಸಾ, ಇವೆಲ್ಲ ವಿಷಯನ ಕೂಡ ಡಿಸ್ಕಸ್ ಮಾಡೋಣ. ಲೆಟ್ಸ್ ಅಸ್ಯೂಮ್ ಅಮನ್ ಅನ್ನೋ ಒಬ್ಬ ಇನ್ವೆಸ್ಟರ್ ಕಾರ್ಪೊರೇಟ್ ಬಾಂಡ್ ನ ಖರೀದಿಸ್ತಾರೆ. ಅದರ ಫೇಸ್ ವ್ಯಾಲ್ಯೂ 1000 rupees, ಕೂಪಾನ್ 8% per year, ಬಾಂಡ್ ಮೆಚುರಿಟಿ 5 years ಅಂಡ್ ಪರ್ಚೇಸ್ ಪ್ರೈಸ್ 1000 rupees. ಅಂಡ್ 5ನೇ ವರ್ಷದಲ್ಲಿ 80 rupees ಇಂಟ್ರೆಸ್ಟ್ ನ ಜೊತೆಗೆ ಅಮನ್ಗೆ ಅವರ 1000 rupees ಪ್ರಿನ್ಸಿಪಲ್ ಕೂಡ ವಾಪಸ್ ಸಿಗುತ್ತೆ. ಅಮನ್ ಯೋಚನೆ ಮಾಡ್ತಾರೆ, ನಂಗೆ ಪ್ರತಿ ವರ್ಷ 80 rupees ಸಿಗುತ್ತೆ ಅಂಡ್ ಮೆಚುರಿಟಿಯಲ್ಲಿ 1000 rupees ವಾಪಸ್ ಸಿಗುತ್ತೆ. ಅಂಡ್ ಅಮನ್ ಈ ಬಾಂಡ್ ನ ಮೆಚುರಿಟಿವರೆಗೂ ಹೋಲ್ಡ್ ಮಾಡಿದ್ರೆ ಅಂಡ್ ಕಂಪನಿ ಡಿಫಾಲ್ಟ್ ಮಾಡದೇ ಇದ್ರೆ ಮಧ್ಯದಲ್ಲಿ ಮಾರ್ಕೆಟ್ ಪ್ರೈಸ್ ಫ್ಲಕ್ಚುಯೇಷನ್ ಆಗೋದು ಅವರ ಕ್ಯಾಶ್ ಫ್ಲೋನ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡಲ್ಲ. ದಟ್ಸ್ ದ ಬೇಸಿಕ್ ಐಡಿಯಾ ಬಿಹೈಂಡ್ ಫಿಕ್ಸ್ಡ್ ಇನ್ಕಮ್. ಬಟ್ ಪ್ರಾಬ್ಲಮ್ ಯಾವಾಗ ಬರುತ್ತಂದ್ರೆ ಅಮನ್ ಬಾಂಡ್ ನ ಮೆಚುರಿಟಿ ಮುಂಚೆನೆ ಸೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ. ಲೆಟ್ಸ್ ಸೇ ಸ್ವಲ್ಪ ಟೈಮ್ ಆದ್ಮೇಲೆ ಸಿಮಿಲರ್ ಕ್ವಾಲಿಟಿ ಇರೋ ಹೊಸ ಬಾಂಡ್ಸ್ ಮಾರ್ಕೆಟ್ ಅಲ್ಲಿ 12% ಕೂಪಾನ್ ಜೊತೆ ಅವೈಲಬಲ್ ಆಗುತ್ತೆ. ಈಗ ಹೊಸ ಇನ್ವೆಸ್ಟರ್ಸ್ಗೆ 2 ಆಪ್ಷನ್ಸ್ ಇದೆ. ಆಪ್ಷನ್ 1, ಹೊಸ ಬಾಂಡ್ ನ 1000 rupeesಗೆ ಬೈ ಮಾಡಿ ಆನ್ಯುವಲ್ ಇಂಟ್ರೆಸ್ಟ್ 120 rupees ನ ಅರ್ನ್ ಮಾಡೋದು. ಆಪ್ಷನ್ 2, ಅಮನ್ ನ ಹಳೆ ಬಾಂಡ್ ನ 1000 rupeesಗೆ ಬೈ ಮಾಡಿ ಬರೀ 80 rupees ಆನ್ಯುವಲ್ ಇಂಟ್ರೆಸ್ಟ್ ಅರ್ನ್ ಮಾಡೋದು. ಈಗ 12% ಕೂಪಾನ್ ಬಾಂಡ್ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇದ್ದಾಗ ಯಾವ ರಾಷ್ಟ್ರಲ್ ಇನ್ವೆಸ್ಟರ್ ಕೂಡ ಅಮನ್ನ 8% ಕೂಪಾನ್ ಬಾಂಡ್ ನ 1000 rupeesಗೆ ಯಾಕೆ ಬೈ ಮಾಡ್ತಾರೆ? ಎಸ್, ಅಮನ್ಗೆ ಅವರ ಬಾಂಡ್ ಮೆಚುರಿಟಿವರೆಗೂ ಹೋಲ್ಡ್ ಮಾಡೋ ಆಪ್ಷನ್ ಅಂತೂ ಇದೆ, ಬಿಕಾಸ್ ಬಾಂಡ್ ಆಲ್ರೆಡಿ ಅವ್ರ ಹತ್ರನೇ ಇರೋದು. ಬಟ್ ಅಪಾರ್ಚುನಿಟಿ ಕಾಸ್ಟ್ ಪರ್ಸ್ಪೆಕ್ಟಿವ್ ನಿಂದ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರೋ 12% ಕೂಪಾನ್ ಬಾಂಡ್ ಹೆಚ್ಚು ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ಅಂಡ್ ಅದಕ್ಕೆ ಅಮನ್ನ ಬಾಂಡ್ಗೆ ಡಿಮಾಂಡ್ ಫಾಲ್ ಆಗುತ್ತೆ. ಅಮನ್ ಅದನ್ನ ಸೆಲ್ ಮಾಡಬೇಕು ಅಂದ್ರೆ ಅವರು ಬಾಂಡ್ ನ ಡಿಸ್ಕೌಂಟ್ ಅಲ್ಲಿ ಸೆಲ್ ಮಾಡಬೇಕಾಗತ್ತೆ. ಮೇ ಬಿ 750 rupeesಗೆ ಅಥವಾ ಕೆಲವೊಮ್ಮೆ ಇನ್ನ ಕಡಿಮೆಗೆ, ಡಿಪೆಂಡಿಂಗ್ ಆನ್ ಮಾರ್ಕೆಟ್ ಈಲ್ಡ್, ಮೆಚುರಿಟಿ, ಲಿಕ್ವಿಡಿಟಿ ಅಂಡ್ ಡಿಮಾಂಡ್ ಸಪ್ಲೈ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಕೂಪಾನ್ ಚೇಂಜ್ ಆಗಲ್ಲ. ಕೂಪಾನ್ ಆಲ್ವೇಸ್ ಫೇಸ್ ವ್ಯಾಲ್ಯೂ ಅಂದ್ರೆ 1000 rupees ಮೇಲೆ 8% ಆಗೇ ಇರುತ್ತೆ. ಪ್ರೈಸ್ ಚೇಂಜ್ ಆಗುತ್ತೆ ಸೊ ದಟ್ ಬೈಯರ್ನ ಇಫೆಕ್ಟಿವ್ ರಿಟರ್ನ್ ಮಾರ್ಕೆಟ್ಗೆ ಅಡ್ಜಸ್ಟ್ ಆಗ್ಬೋದು. ಈಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಥಾಟ್ ಬರ್ಬೋದು, ಆದ್ರೆ ಇದು ಈಸಿ ಮನಿ ಆಪರ್ಚುನಿಟಿ ತರ ಕಾಣಿಸ್ತಿದೆ ಅಲ್ವಾ? ಬಾಂಡ್ ನ 950 rupeesಗೆ ಬೈ ಮಾಡಿ ಮೆಚುರಿಟಿಯಲ್ಲಿ 1000 rupees ಬ್ಯಾಕ್ ಸಿಗುತ್ತೆ, ಅದ್ರ ಮೇಲೆ ಕೂಪಾನ್ ಇನ್ಕಮ್ ಫಿಕ್ಸ್ಡ್ ಇದೆ, ಸೊ ಅದು ಕೂಡ ಸಿಗುತ್ತೆ ಅಂತ. ಈಸಿ ಮನಿ ತರ ಸೌಂಡ್ ಏನೋ ಆಗುತ್ತೆ, ಬಟ್ ಇದು ಅಷ್ಟೊಂದು ಸಿಂಪಲ್ ಅಲ್ಲ. ಮಾರ್ಕೆಟ್ ಈಲ್ಡ್ 12% ಆಗೇ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಗೋಯಿಂಗ್ ಫಾರ್ವರ್ಡ್ ಹೊಸ ಬಾಂಡ್ಸ್ 14% ಅಥವಾ ಇವನ್ 16% ಈಲ್ಡ್ಸ್ ಜೊತೆ ಇಶ್ಯೂ ಆಗ್ಬೋದು. ಹಾಗಾದಾಗ ಅಮನ್ನ ಬಾಂಡ್ ಪ್ರೈಸ್ ಇನ್ನೂ ಫರ್ದರ್ ಫಾಲ್ ಆಗ್ಬೋದು. ಅಂಡ್ ಇನ್ನೊಂದು ರಿಸ್ಕ್ ಇದೆ, ಲಿಕ್ವಿಡಿಟಿ. ಕಾರ್ಪೊರೇಟ್ ಬಾಂಡ್ಸ್ ಅಲ್ಲಿ ಮೆಚುರಿಟಿ ಮುಂಚೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಯಾವಾಗ್ಲೂ ಈಸಿ ಇರಲ್ಲ. ಸಮ್ಟೈಮ್ಸ್ ಬೈಯರ್ ಸಿಗೋದು ಕಷ್ಟ ಆಗ್ಬೋದು, ಅಥವಾ ಎಕ್ಸಿಟ್ ಆಗಬೇಕು ಅಂದ್ರೆ ಇನ್ನೂ ಹೆಚ್ಚು ಡಿಸ್ಕೌಂಟ್ ಆಫರ್ ಮಾಡಬೇಕಾಗ್ಬೋದು. ಬಾಂಡ್ ಮಾರ್ಕೆಟಿನ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಇದು. 1, ಇಂಟ್ರೆಸ್ಟ್ ರೇಟ್ಸ್ ಅಪ್, ಬಾಂಡ್ ಪ್ರೈಸಸ್ ಡೌನ್. ಇಂಟ್ರೆಸ್ಟ್ ರೇಟ್ಸ್ ಡೌನ್, ಬಾಂಡ್ ಪ್ರೈಸಸ್ ಅಪ್.
ಬಟ್ ಇದು ಓನ್ಲಿ ಮೆಚ್ಯೂರಿಟಿ ಮುಂಚೆ ಸೆಲ್ ಮಾಡೋ ಇನ್ವೆಸ್ಟರ್ಸ್ಗೆ ಅಪ್ಲೈ ಆಗುತ್ತೆ. ಮಾರ್ಕೆಟಲ್ಲಿ ಹೊಸ ಬಾಂಡ್ಸ್ ಹೆಚ್ಚು ರಿಟರ್ನ್ಸ್ ಆಫರ್ ಮಾಡ್ತಾ ಇದ್ರೆ ಹಳೆಯ ಲೋ ಕೂಪಾನ್ ಬಾಂಡ್ಸ್ ಲೆಸ್ ಅಟ್ರಾಕ್ಟಿವ್ ಆಗುತ್ತೆ ಅಂಡ್ ಅವುಗಳ ಪ್ರೈಸ್ ಫಾಲ್ ಆಗುತ್ತೆ. ಅಂಡ್ ಮಾರ್ಕೆಟಲ್ಲಿ ಹೊಸ ಬಾಂಡ್ಸ್ ಕಡಿಮೆ ರಿಟರ್ನ್ಸ್ ಆಫ್ ಮಾಡ್ತಾ ಇದ್ರೆ ಹಳೆಯ ಕೂಪಾನ್ ಬಾಂಡ್ಸ್ ಜಾಸ್ತಿ ಅಟ್ರಾಕ್ಟಿವ್ ಆಗುತ್ತೆ ಅಂಡ್ ಅವುಗಳ ಪ್ರೈಸ್ ರೈಸ್ ಆಗ್ಬೋದು. ಪ್ರೀವಿಯಸ್ ಎಕ್ಸಾಂಪಲ್ ನ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಹೊಸ ಬಾಂಡ್ಸ್ ಬರೀ 5% ಆಫರ್ ಮಾಡ್ತಿದ್ರೆ ಅಮ್ಮನ್ನ 8% ಬಾಂಡ್ ಅಟ್ರಾಕ್ಟಿವ್ ಆಗುತ್ತೆ. ಇನ್ವೆಸ್ಟರ್ಸ್ ಅದಕ್ಕೆ ಪ್ರೀಮಿಯಂ ಪೇ ಮಾಡೋಕ್ಕೆ ರೆಡಿ ಇರ್ಬೋದು. ಇನ್ ಅದರ್ ವರ್ಡ್ಸ್, ಸೇಮ್ ಬಾಂಡ್, ಸೇಮ್ ಕೂಪಾನ್, ಸೇಮ್ ಮೆಚ್ಯೂರಿಟಿ. ಬಟ್ ಮಾರ್ಕೆಟ್ನ ಎನ್ವೈರ್ಮೆಂಟ್ ಚೇಂಜ್ ಆದಾಗ ಅದರ ಪ್ರೈಸ್ ಕೂಡ ಚೇಂಜ್ ಆಗ್ಬೋದು. ಇನ್ವೆಸ್ಟರ್ಸ್ ಯೋಚನೆ ಮಾಡಬೇಕಾಗಿರೋದು ಡಿಸ್ಕೌಂಟ್ ಎಷ್ಟು ದೊಡ್ಡದಾಗಿದೆ ಅಂತ ಅಲ್ಲ. ಫಸ್ಟ್ ಕ್ವೆಶ್ಚನ್ ಇದಾಗಿರ್ಬೇಕು, ಈ ಬಾಂಡ್ 950 ರುಪೀಸ್ಗೆ ಯಾಕೆ ಅವೈಲೇಬಲ್ ಆಗಿದೆ? ಪ್ರೈಸ್ ಬರೀ ಇಂಟ್ರೆಸ್ಟ್ ರೇಟ್ಸ್ ರೈಸ್ ಆಗಿದ್ರಿಂದ ಫಾಲ್ ಆಗಿದ್ರೆ ಅಂಡ್ ಕಂಪನಿ ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ರೆ ಅದು ಅಪಾರ್ಚುನಿಟಿ ಆಗಿರ್ಬೋದು. ಬಟ್ ಪ್ರೈಸ್ ಕಂಪನಿಯ ಕ್ರೆಡಿಟ್ ರಿಸ್ಕ್, ಫ್ರಾಡ್ ಅಲಿಗೇಷನ್ಸ್, ರೇಟಿಂಗ್ ಡೌನ್ಗ್ರೇಡ್, ಕ್ಯಾಶ್ ಫ್ಲೋ ಪ್ರಾಬ್ಲಮ್ಸ್ ಅಥವಾ ಡಿಫಾಲ್ಟ್ ಫಿಯರ್ ಇಂದ ಫಾಲ್ ಆಗಿದ್ರೆ 950 ರುಪೀಸ್ ಕೂಡ ಎಕ್ಸ್ಪೆನ್ಸಿವ್ ಆಗಿರ್ಬೋದು. ಡಿಸ್ಕೌಂಟ್ ಅಂದ್ರೆ ಯಾವಾಗ್ಲೂ ಬಾರ್ಗೇನ್ ಅಂತಾನೆ ಅರ್ಥ ಅಲ್ಲ. ಕೆಲವೊಮ್ಮೆ ಡಿಸ್ಕೌಂಟ್ ವಾರ್ನಿಂಗ್ ಸಿಗ್ನಲ್ ಕೂಡ ಆಗಿರುತ್ತೆ. ಈಗ RBI ಇಂಟ್ರೆಸ್ಟ್ ರೇಟ್ಸ್ ಜೊತೆ ಇದರ ಕನೆಕ್ಷನ್ ನ ಅರ್ಥ ಮಾಡ್ಕೊಳ್ಳೋಣ. ಗವರ್ಮೆಂಟ್ ಬಾಂಡ್ 6% ಆನ್ಯುಯಲ್ ಈಲ್ಡ್ ಆಫರ್ ಮಾಡ್ತಾ ಇದ್ರೆ ಅಂಡ್ ಸಿಮಿಲರ್ ಮೆಚ್ಯೂರಿಟಿ ಇರೋ ಕಾರ್ಪೊರೇಟ್ ಬಾಂಡ್ 9% ಈಲ್ಡ್ ಆಫರ್ ಮಾಡ್ತಾ ಇದ್ರೆ ಇದರ ನಡುವೆ ಇರುವ ಡಿಫರೆನ್ಸ್ ನ ನಾವು ಸ್ಪ್ರೆಡ್ ಅಂತ ಕರಿತೀವಿ. ದಟ್ ಈಸ್ ಸ್ಪ್ರೆಡ್ ಇಸ್ ಈಕ್ವಲ್ ಟು ಕಾರ್ಪೊರೇಟ್ ಬಾಂಡ್ ಈಲ್ಡ್ ಮೈನಸ್ ಗವರ್ಮೆಂಟ್ ಬಾಂಡ್ ಈಲ್ಡ್. ಈ ಎಕ್ಸಾಂಪಲ್ ಅಲ್ಲಿ ದ ಸ್ಪ್ರೆಡ್ ಇಸ್ 9% ಮೈನಸ್ 6% ವಿಚ್ ಇಸ್ ಈಕ್ವಲ್ ಟು 3%. ಈ ಎಕ್ಸ್ಟ್ರಾ 3% ರಿಟರ್ನ್ ಕಾರ್ಪೊರೇಟ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಬರೋ ಅಡಿಷನಲ್ ರಿಸ್ಕ್ ತಗೊಂಡಿದ್ದಕ್ಕೆ ಇನ್ವೆಸ್ಟರ್ಗೆ ಸಿಗೋ ಒಂದು ಕಾಂಪೆನ್ಸೇಷನ್. ಈಗ ಮಾರ್ಕೆಟ್ ಈಲ್ಡ್ಸ್ ಯಾಕೆ ಮೂವ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮಾರ್ಕೆಟ್ ಈಲ್ಡ್ಸ್ ಮೂವ್ ಆಗೋದಕ್ಕೆ ಮೇಜರ್ ರೀಸನ್ಸ್ ಅಲ್ಲಿ ಒಂದು ಇಂಟ್ರೆಸ್ಟ್ ರೇಟ್ ಸೈಕಲ್. RBI ಪಾಲಿಸಿ ರೇಟ್ಸ್ ನ ರೇಸ್ ಮಾಡಿದಾಗ ಎಕಾನಮಿ ಅಕ್ರಾಸ್ ಬಾರೋವಿಂಗ್ ಕಾಸ್ಟ್ ಜಾಸ್ತಿ ಆಗ್ಬೋದು. ಬ್ಯಾಂಕಿನ FD ರೇಟ್ಸ್, ಲೋನ್ ರೇಟ್ಸ್ ಅಂಡ್ ಬಾಂಡ್ ಈಲ್ಡ್ಸ್ ಕೂಡ ಹೈಯರ್ ಮೂವ್ ಆಗ್ಬೋದು. ಲೆಟ್ಸ್ ಅಸ್ಯೂಮ್ ಗವರ್ಮೆಂಟ್ ಬಾಂಡ್ ಈಲ್ಡ್ 6% ಇಂದ 8%ಗೆ ರೈಸ್ ಆಗುತ್ತೆ. ಬಟ್ ಅದೇ ಕಾರ್ಪೊರೇಟ್ ಬಾಂಡ್ ಇನ್ನು 9% ಈಲ್ಡ್ ಆಫರ್ ಮಾಡ್ತಾ ಇದ್ರೆ ಸ್ಪ್ರೆಡ್ ಈಗ ಬರೀ 1% ಆಗುತ್ತೆ. ಅಂದ್ರೆ ಇನ್ವೆಸ್ಟರ್ ಗವರ್ಮೆಂಟ್ ಬಾಂಡ್ ಮೇಲೆ ಕಾರ್ಪೊರೇಟ್ ಬಾಂಡ್ ಅಡಿಷನಲ್ ರಿಸ್ಕ್ ತಗೊಳ್ಳೋಕೆ ಜಸ್ಟ್ 1% ಎಕ್ಸ್ಟ್ರಾ ರಿಟರ್ನ್ ಸಿಗ್ತಾ ಇದೆ ಅಂಡ್ ಅದು ಅಟ್ರಾಕ್ಟಿವ್ ಆಗಿ ಕಾಣಿಸ್ದೇನೆ ಇರ್ಬೋದು. ಅದಕ್ಕೆ ಮಾರ್ಕೆಟ್ ಕಾರ್ಪೊರೇಟ್ ಬಾಂಡ್ಸ್ ಇಂದಾನು ಹೈಯರ್ ಈಲ್ಡ್ಸ್ ಡಿಮಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಕಾರ್ಪೊರೇಟ್ ಬಾಂಡ್ ಈಲ್ಡ್ 9% ಇಂದ 11% ಅಥವಾ ಈವನ್ 12%ಗೆ ರೈಸ್ ಆಗ್ಬೋದು. ಸೊ ದಟ್ ಇನ್ವೆಸ್ಟರ್ಸ್ ಕಾರ್ಪೊರೇಟ್ ಕ್ರೆಡಿಟ್ ರಿಸ್ಕ್ ತಗೊಳ್ಳೋದಕ್ಕೆ ಸರಿಯಾಗಿ ಕಾಂಪನ್ಸೇಟ್ ಆಗ್ತಾರೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಗವರ್ಮೆಂಟ್ ಬಾಂಡ್ ಈಲ್ಡ್ಸ್ ರೈಸ್ ಆದಾಗ ಕಾರ್ಪೊರೇಟ್ ಬಾಂಡ್ಸ್ ಕೂಡ ಅಟ್ರಾಕ್ಟಿವ್ ಆಗಿರ್ಬೇಕು, ಅಂದ್ರೆ ಹೈಯರ್ ಈಲ್ಡ್ಸ್ ನ ಆಫರ್ ಮಾಡಬೇಕು. ಆಗ ಮಾತ್ರ ಇನ್ವೆಸ್ಟರ್ಗೆ ಗವರ್ಮೆಂಟ್ ಬಾಂಡ್ ಸ್ಕಿಪ್ ಮಾಡಿ ಕಾರ್ಪೊರೇಟ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಸ್ಟ್ರಾಂಗ್ ರೀಸನ್ ಇರುತ್ತೆ. ಹೈಯರ್ ದ ರಿಸ್ಕ್, ಹೈಯರ್ ವುಡ್ ಬಿ ದ ಈಲ್ಡ್. ಈಗ ನಾವು ಮೋಸ್ಟ್ ಇಗ್ನೋರ್ಡ್ ಪಾರ್ಟ್ ನ ಬಗ್ಗೆ ಮಾತಾಡೋಣ, ಟ್ಯಾಕ್ಸೇಷನ್. ಬಾಂಡ್ ನ ಕೂಪಾನ್ ಇನ್ಕಮ್ ಯೂಶಲಿ ನಿಮ್ಮ ಟೋಟಲ್ ಇನ್ಕಮ್ಗೆ ಆಡ್ ಆಗುತ್ತೆ ಅಂಡ್ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅಮ್ಮನವರ ಬಾಂಡ್ ಹ್ಯಾಸ್ ಅನ್ 8% ಕೂಪಾನ್. ಅವ್ರು ಮಾಡಿರೋ ಇನ್ವೆಸ್ಟ್ಮೆಂಟ್ 1 lakh rupees. ಆನ್ಯುಯಲ್ ಕೂಪಾನ್ ಇನ್ಕಮ್ ವುಡ್ ಬಿ 8,000 rupees. ಅಮ್ಮನ್ ಏನಾದರೂ 30% ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಇದ್ರೆ ರಫ್ಲಿ 2,400 rupees ಟ್ಯಾಕ್ಸ್ಗೆ ಹೋಗುತ್ತೆ. ಅವರ ಪೋಸ್ಟ್ ಟ್ಯಾಕ್ಸ್ ಇನ್ಕಮ್ ವುಡ್ ಬಿ 5,600 rupees. ಪೋಸ್ಟ್ ಟ್ಯಾಕ್ಸ್ ಈಲ್ಡ್ ಅರೌಂಡ್ 5.6% ಬಿಫೋರ್ ಸೆಸ್ ಆಗುತ್ತೆ. ಅಂದ್ರೆ 8% ಕೂಪಾನ್ ಅಂದ್ರೆ 8% ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ ಅಂತ ಅರ್ಥ ಅಲ್ಲ. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸೇಷನ್ ಕೂಡ ಇಂಪಾರ್ಟೆಂಟ್. ಲಿಸ್ಟೆಡ್ ಬಾಂಡ್ಸ್ ನ 12 months ಅಥವಾ ಅದಕ್ಕಿಂತ ಹೆಚ್ಚು ಹೋಲ್ಡ್ ಮಾಡಿದ್ರೆ ಗೇನ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂದ್ರೆ LTCG ಆಗಿ ಕ್ವಾಲಿಫೈ ಆಗುತ್ತೆ ಅಂಡ್ 12.5% ವಿದೌಟ್ ಇಂಡೆಕ್ಸೇಷನ್ ಟ್ಯಾಕ್ಸ್ ಆಗುತ್ತೆ. 12 months ಗಿಂತ ಕಮ್ಮಿ ಹೋಲ್ಡ್ ಮಾಡಿದ್ರೆ ಗೇನ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂದ್ರೆ STCG ಆಗಿ ಕ್ವಾಲಿಫೈ ಆಗುತ್ತೆ ಅಂಡ್ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಆಗುತ್ತೆ. ಬಾಂಡ್ ಟ್ಯಾಕ್ಸೇಷನ್ಗೆ ರಿಲೇಟೆಡ್ ಆಗಿ ಇನ್ನ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಮಿಸ್ ಮಾಡಬಾರ್ದು. ಲಿಸ್ಟೆಡ್ ಅಂಡ್ ಅನ್ಲಿಸ್ಟೆಡ್ ಬಾಂಡ್ಸ್ ಎರಡರಿಂದ ಬರೋ ಇಂಟ್ರೆಸ್ಟ್ ಇನ್ಕಮ್ ಜನರಲಿ 10% TDS ಡಿಡಕ್ಷನ್ಗೆ ಸಬ್ಜೆಕ್ಟ್ ಆಗ್ಬೋದು. ಈ TDS ಅಪ್ಲೈ ಆಗೋದು ಯಾವಾಗ ಅಂದ್ರೆ ಫಿನಾನ್ಷಿಯಲ್ ಇಯರ್ ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ಇನ್ಕಮ್ ಅಪ್ಲಿಕಬಲ್ ಥ್ರೆಶೋಲ್ಡ್, ಎಕ್ಸಾಂಪಲ್ 10,000 rupees ನ ಎಕ್ಸೀಡ್ ಆದಾಗ. TDS ಡಿಡಕ್ಟ್ ಆಗಿದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ದಟ್ ಈಸ್ ITR ಫೈಲ್ ಮಾಡುವಾಗ ಅದರ ಕ್ರೆಡಿಟ್ ಕ್ಲೇಮ್ ಮಾಡಬಹುದು. ಟ್ಯಾಕ್ಸ್ ಫ್ರೀ ಬಾಂಡ್ಸ್ ಕೂಡ ಇವೆ. ವೇರ್ ನೋಟಿಫೈಡ್ ಬಾಂಡ್ಸ್ ಆರ್ ಡಿಬೆಂಚರ್ಸ್ ಮೇಲೆ ಬರೋ ಇಂಟ್ರೆಸ್ಟ್ ಸೆಕ್ಷನ್ 10 ಸಬ್ಸೆಕ್ಷನ್ 15 ನ ಕೆಳಗಡೆ ಎಕ್ಸೆಂಪ್ಷನ್ಗೆ ಕ್ವಾಲಿಫೈ ಆಗ್ಬೋದು.
ಹವೆವರ್ ನೀವು ಟ್ಯಾಕ್ಸ್ ಫ್ರೀ ಬಾಂಡ್ಸ್ನ ಮೆಚುರಿಟಿ ಮುಂಚೆ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸೇಷನ್ ಅಪ್ಲೈ ಆಗಬಹುದು. ಬಾಂಡ್ಸ್ ಅಲ್ಲಿ ಬಿಗ್ಗೆಸ್ಟ್ ರಿಸ್ಕ್ ಅಂದ್ರೆ ಡಿಫಾಲ್ಟ್ ರಿಸ್ಕ್. ಡಿಫಾಲ್ಟ್ ರಿಸ್ಕ್ ಅಂದ್ರೆ ಏನು, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ಕಂಪನಿ ಇಂಟ್ರೆಸ್ಟ್ ಪೇಮೆಂಟ್ಸ್ ಮಾಡಕ್ಕೆ ಅಥವಾ ಮೆಚುರಿಟಿ ಟೈಮಲ್ಲಿ ಪ್ರಿನ್ಸಿಪಲ್ ನ ರೀಪೇ ಮಾಡಕ್ಕೆ ಫೇಲ್ ಆಗೋದು. ಅದಕ್ಕೆ ಬಾಂಡ್ ರೇಟಿಂಗ್ಸ್ ಯೂಸ್ ಆಗುತ್ತೆ, ಬಟ್ ಗ್ಯಾರಂಟಿ ಅಲ್ಲ. ರೇಟಿಂಗ್ ನ ಜೊತೆಗೆ ಕಂಪನಿಯ ಬಿಸ್ನೆಸ್ ಮಾಡೆಲ್, ಕ್ಯಾಶ್ ಫ್ಲೋಸ್, ಡೆಟ್ ಲೆವೆಲ್ಸ್, ಕಾರ್ಪೊರೇಟ್ ಗವರ್ನೆನ್ಸ್ ಮತ್ತೆ ಬಾಂಡ್ ಇನ್ಸ್ಟ್ರೂಮೆಂಟ್ ನ ಸ್ಟ್ರಕ್ಚರ್ ಕೂಡ ಅರ್ಥ ಮಾಡ್ಕೊಳ್ಬೇಕು. ಈಗ DHFL ಎಕ್ಸಾಂಪಲ್ ತಗೊಳ್ಳೋಣ. DHFL ಒಂದು ಫೇಮಸ್ ಹೌಸಿಂಗ್ ಫಿನಾನ್ಸ್ ಕಂಪನಿ ಆಗಿತ್ತು. ಬಟ್ ಅದರ ಅಸೆಟ್ ಲಯಬಿಲಿಟಿ ಮಿಸ್ ಮ್ಯಾಚ್ ಇಂದ ಡಿಫಾಲ್ಟ್ಸ್ ಇನ್ಕ್ರೀಸ್ ಆಯಿತು ಅಂಡ್ ಇನ್ವೆಸ್ಟರ್ಸ್ ತಮ್ಮ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಡಿಫಾಲ್ಟ್ಸ್ ಫೇಸ್ ಮಾಡಬೇಕಾಯಿತು. ಇಲ್ಲಿ ಯೆಸ್ ಬ್ಯಾಂಕ್ ನ ಕೇಸ್ ಕೂಡ ಇಂಪಾರ್ಟೆಂಟ್. ಯೆಸ್ ಬ್ಯಾಂಕ್ ಒಂದು ವೆಲ್ ನೋನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿತ್ತು. ಬಟ್ 2020 ರೀಕನ್ಸ್ಟ್ರಕ್ಷನ್ ಟೈಮ್ ನಲ್ಲಿ ಅದರ 8,415 crores ವರ್ತ್ 81 ಬಾಂಡ್ಸ್ ವರ್ ರಿಟನ್ ಡೌನ್. ಈ ಡಿಸಿಷನ್ ಆಮೇಲೆ ಚಾಲೆಂಜ್ ಮಾಡಲಾಯಿತು, ಬಟ್ ಫೈನಲ್ ರೆಸಲ್ಯೂಷನ್ ಈವರೆಗೂ ರೀಚ್ ಆಗಿಲ್ಲ. ಅಂದರೆ ಯೆಸ್ ಬ್ಯಾಂಕ್ ಬಾಂಡ್ ಹೋಲ್ಡರ್ಸ್ಗೆ ಇನ್ನೂ ಅನ್ಸರ್ಟನಿಟಿ ಇದೆ. ಸೊ ಇಲ್ಲಿ ನಮಗೆ ಸಿಗೋ ಲೆಸನ್ ವೆರಿ ಸಿಂಪಲ್. ವೆಲ್ ನೋನ್ ಕಂಪನಿ ಬಾಂಡ್ ಕೂಡ ರಿಸ್ಕ್ ಫ್ರೀ ಅಲ್ಲ. ಅದಕ್ಕೆ ರೇಟಿಂಗ್ ಚೆಕ್ ಮಾಡಬೇಕು, ಕಂಪನಿಯ ಬಿಸ್ನೆಸ್ ಕ್ವಾಲಿಟಿ, ಕ್ಯಾಶ್ ಫ್ಲೋಸ್, ಡೆಟ್, ಕಾರ್ಪೊರೇಟ್ ಗವರ್ನೆನ್ಸ್ ಮತ್ತೆ ಬಾಂಡ್ ಸ್ಟ್ರಕ್ಚರ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು. ಈಗ ಕ್ವೆಶ್ಚನ್ ಏನು ಅಂದ್ರೆ, ಒಬ್ಬ ಇನ್ವೆಸ್ಟರ್ ಬಾಂಡ್ಸ್ನ ಡೈರೆಕ್ಟ್ ಆಗಿ ಬೈ ಮಾಡಬೇಕಾ ಅಥವಾ ಬಾಂಡ್ ಮ್ಯೂಚುವಲ್ ಫಂಡ್ಸ್ ಥ್ರೂ ಇನ್ವೆಸ್ಟ್ ಮಾಡಬೇಕಾ ಅನ್ನೋದು. ಡೈರೆಕ್ಟ್ ಬಾಂಡ್ ನಲ್ಲಿ ನೀವು ಸ್ಪೆಸಿಫಿಕ್ ಇಶ್ಯೂವರ್ಗೆ ಡೈರೆಕ್ಟ್ಲಿ ಹಣನ ಲೆಂಡ್ ಮಾಡ್ತೀರಾ. ನಿಮಗೆ ಗೊತ್ತಿರುತ್ತೆ ಇಶ್ಯೂವರ್ ಯಾರು, ಕೂಪಾನ್ ಏನು, ಬಾಂಡ್ ಯಾವಾಗ ಮೆಚ್ಯೂರ್ ಆಗುತ್ತೆ, ರೇಟಿಂಗ್ ಏನು ಅಂಡ್ ಪೇ ಔಟ್ ಫ್ರೀಕ್ವೆನ್ಸಿ ಏನು ಅಂತ. ಇಲ್ಲಿ ನೀವು ಬಾಂಡ್ ನ ಮೆಚುರಿಟಿ ವರ್ಗೂ ಹೋಲ್ಡ್ ಮಾಡಿದ್ರೆ ಅಂಡ್ ಇಶ್ಯೂವರ್ ಡಿಫಾಲ್ಟ್ ಮಾಡದೇ ಇದ್ರೆ ಇಂಟರಿಮ್ ಪ್ರೈಸ್ ಮೂವ್ಮೆಂಟ್ಸ್ ನ ಇಂಪ್ಯಾಕ್ಟ್ ಲಿಮಿಟೆಡ್ ಆಗಿರ್ಬೋದು. ಬಟ್ ಡೈರೆಕ್ಟ್ ಬಾಂಡ್ಸ್ ಕೂಡ ರಿಸ್ಕ್ಸ್ ಜೊತೆ ಬರುತ್ತೆ. ಕ್ರೆಡಿಟ್ ರಿಸ್ಕ್, ಲಿಕ್ವಿಡಿಟಿ ರಿಸ್ಕ್, ಕಾನ್ಸಂಟ್ರೇಷನ್ ರಿಸ್ಕ್ ಅಂಡ್ ಮೆಚುರಿಟಿ ಮುಂಚೆ ಎಕ್ಸಿಟ್ ಮಾಡೋದು ಡಿಫಿಕಲ್ಟ್ ಆಗ್ಬೋದು. ಬಾಂಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಫಂಡ್ ಮ್ಯಾನೇಜರ್ ಅಕ್ರಾಸ್ ಮಲ್ಟಿಪಲ್ ಬಾಂಡ್ಸ್ ಇನ್ವೆಸ್ಟ್ ಮಾಡಿರ್ತಾರೆ. ಇಲ್ಲಿ ಬೆನಿಫಿಟ್ಸ್ ಏನು ಅಂದ್ರೆ ಡೈವರ್ಸಿಫಿಕೇಶನ್, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್, ಈಸಿಯರ್ ಲಿಕ್ವಿಡಿಟಿ ಅಂಡ್ ಲೋವರ್ ಇನ್ವೆಸ್ಟ್ಮೆಂಟ್ ಟಿಕೆಟ್ ಸೈಜ್. ಬಟ್ ಇಲ್ಲಿ NAV ಪ್ರತಿದಿನ ಮೂವ್ ಆಗುತ್ತೆ. ಇಂಟ್ರೆಸ್ಟ್ ರೇಟ್ಸ್ ರೈಸ್ ಆದ್ರೆ ಡೆಟ್ ಫಂಡ್ ನ NAV ಫಾಲ್ ಆಗ್ಬೋದು. ಸೊ ಡೈರೆಕ್ಟ್ ಬಾಂಡ್ ನಿಮ್ಗೆ ವಿಸಿಬಿಲಿಟಿ ಕೊಡುತ್ತೆ, ಬಾಂಡ್ ಮ್ಯೂಚುವಲ್ ಫಂಡ್ ನಿಮ್ಗೆ ಡೈವರ್ಸಿಫಿಕೇಶನ್ ಕೊಡುತ್ತೆ. ಎರಡರಲ್ಲೂ ರಿಸ್ಕ್ ಇದೆ. ಡಿಫರೆನ್ಸ್ ಏನಂದ್ರೆ ಆ ರಿಸ್ಕ್ ಯಾವ ಫಾರ್ಮ್ ನಲ್ಲಿ ಇದೆ ಅನ್ನೋದು. ಸೊ ಇಲ್ಲಿ ನಮಗೆ ಸಿಗೋ ಕೀ ಟೇಕ್ ಅವೇ ಏನು, ಬಾಂಡ್ ಫಿಕ್ಸ್ಡ್ ಇನ್ಕಮ್ ಪ್ರಾಡಕ್ಟ್ ಆಗಿರ್ಬೋದು, ಬಟ್ ಅದರ ಪ್ರೈಸ್ ಫಿಕ್ಸ್ಡ್ ಅಂತೂ ಅಲ್ಲ. ಇಂಟ್ರೆಸ್ಟ್ ರೇಟ್ಸ್ ಅಂಡ್ ಮಾರ್ಕೆಟ್ ಪರ್ಸೆಪ್ಷನ್ ಬಾಂಡ್ ಪ್ರೈಸಸ್ ನ ಡ್ರೈವ್ ಮಾಡುತ್ತೆ. 1000 rupees ನ ಬಾಂಡ್ 950 rupeesಗೆ ಅವೈಲೇಬಲ್ ಇದ್ರೆ ಅದು ಆಪರ್ಚುನಿಟಿ ಆಗಿರ್ಬೋದು ಅಥವಾ ಟ್ರ್ಯಾಪ್ ಕೂಡ ಆಗಿರ್ಬೋದು. ರೀಸನ್ ಟೆಂಪರರಿ ಇದ್ರೆ, ಕಂಪನಿ ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ರೆ, ಕೂಪಾನ್ ಪೇಮೆಂಟ್ಸ್ ಕಂಟಿನ್ಯೂ ಆಗ್ತಿದ್ರೆ ಅಂಡ್ ಮೆಚುರಿಟಿಯಲ್ಲಿ ರೀಪೇಮೆಂಟ್ ಲೈಕ್ಲಿ ಇದ್ರೆ ಡಿಸ್ಕೌಂಟ್ಸ್ ಅಟ್ರಾಕ್ಟಿವ್ ಆಗಿರ್ಬೋದು. ಬಟ್ ರೀಸನ್ ಕ್ರೆಡಿಟ್ ಸ್ಟ್ರೆಸ್, ಫ್ರಾಡ್, ಕ್ಯಾಶ್ ಫ್ಲೋ ಪ್ರಾಬ್ಲಮ್ಸ್ ಅಥವಾ ಡಿಫಾಲ್ಟ್ ರಿಸ್ಕ್ ಇದ್ರೆ ಡಿಸ್ಕೌಂಟ್ ಒಂದು ರಿಸ್ಕ್ ಪ್ರೀಮಿಯಂ, ಫ್ರೀ ಪ್ರಾಫಿಟ್ ಅಲ್ಲ. ಇಲ್ಲಿ ಬಾಟಮ್ ಲೈನ್ ಏನಂದ್ರೆ, ಇಕ್ವಿಟಿ ಇನ್ವೆಸ್ಟರ್ ಅರ್ನಿಂಗ್ಸ್ ನ ಟ್ರ್ಯಾಕ್ ಮಾಡ್ತಾರೆ, ಬಾಂಡ್ ಇನ್ವೆಸ್ಟರ್ ಇಂಟ್ರೆಸ್ಟ್ ರೇಟ್ಸ್, ಕ್ರೆಡಿಟ್ ಕ್ವಾಲಿಟಿ, ಡ್ಯೂರೇಷನ್ ಮತ್ತೆ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ಅಂಡ್ ನೆನ್ಪಿರ್ಲಿ, ಈ ವಿಡಿಯೋ ಪ್ಯೂರ್ಲಿ ಎಜುಕೇಶನಲ್ ಪರ್ಪಸಸ್ಗೆ ಅಂಡ್ ಇದು ಯಾವುದೇ ರೀತಿಯ ಬೈ ಆರ್ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.